ಮಸ್ಕತ್ನಲ್ಲಿ ಭಾರತದ ಪ್ರಧಾನಿ ಮೋದಿಯವರು ಮತ್ತು ಒಮನ್ ದೊರೆ ಸಲ್ಮಾನ್ ಹೈತಮ್ ಬಿನ್ ತಾರಿಕ್ ಅವರು ಪರಸ್ಪರ ತಿಳುವಳಿಕೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದರು. ಭಾರತದ ಪ್ರಧಾನಿ ಮೋದಿಯವರು ಒಮನ್ ಪ್ರವಾಸದಲ್ಲಿದ್ದು, ಈ ವೇಳೆ ಎರಡೂ ದೇಶಗಳು ಪ್ರಮುಖ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಮಾಡಿದವು. ಭಾರತದಿಂದ ಒಮನ್ಗೆ ರಫ್ತಾಗುವ 99% ವಸ್ತುಗಳಿಗೆ ಸುಂಕ ವಿನಾಯಿತಿ ಸಿಗುವುದು ಈ ವ್ಯಾಪಾರ ಒಪ್ಪಂದದ ಪ್ರಮುಖ ಅಂಶವಾಗಿದೆ. ಅದೇ ರೀತಿ ಒಮನ್ನಿಂದ ಭಾರತಕ್ಕೆ ಆಮದಾಗುವ ಡೈರಿ ಉತ್ಪನ್ನಗಳು, ಚಿನ್ನ, ಬೆಳ್ಳಿ ವಸ್ತುಗಳು, ಚಾಕೊಲೇಟ್, ಚಪ್ಪಲಿಗಳು, ಆಟೋಟದ ಸರಕುಗಳಿಗೆ ಇಲ್ಲಿ ಸುಂಕ ಇಲ್ಲ. ಯುಎಸ್ಎಯ ಸುಂಕದ ಹೊರಗೆ ಸಂವಾದಿಯಾಗಿ ಭಾರತ ಮತ್ತು ಒಮನ್ಗಳು ಬಹುತೇಕ ಈ ಸುಂಕವಿಲ್ಲದ ವ್ಯಾಪಾರ ಒಪ್ಪಂದಕ್ಕೆ ಬಂದಿದೆ. ಚಹಾ, ಕಾಫಿ, ರಬ್ಬರ್, ತಂಬಾಕು ಉತ್ಪನ್ನ, ಕೃಷಿ ಪರಿಕರಗಳಿಗೆ ಸುಂಕ ವಿನಾಯಿತಿ ಇಲ್ಲ. ಖರ್ಜೂರ, ಹಾಲುಕಲ್ಲು, ಪೆಟ್ರೋಕೆಮಿಕಲ್ ಉತ್ಪನ್ನಗಳಿಗೆ ಗ್ರೇಡ್ ಮೇಲೆ ವ್ಯತ್ಯಾಸದ ಸುಂಕ ಇರುತ್ತದೆ. ಹಾಲುಗಲ್ಲು ಇಲ್ಲವೇ ಅಮೃತಶಿಲೆಯ ರಫ್ತಿಗೆ ಒಮನ್ನಲ್ಲಿ ನಿಷೇಧವಿದೆಯಾದರೂ ಸದ್ಯ ಭಾರತದ ಮಟ್ಟಿಗೆ ನಿಯಮವನ್ನು ಸಡಿಲಿಸಿದೆ. ಜೇನುತುಪ್ಪ, ಗೋಡಂಬಿ, ಬಟಾಟೆ, ಎಲುಬು ತೆಗೆದ ಮಾಂಸ ಇತ್ಯಾದಿ ಒಮನ್ ಮಾರುಕಟ್ಟೆಗೆ ಭಾರತದಿಂದ ಸುಂಕವಿಲ್ಲದೆ ಹೋಗಬಹುದು. ಭಾರತದಿಂದ ಈಗಾಗಲೇ ಒಮನ್ಗೆ ಹೋಗುವ ಶೀತಲೀಕರಿಸಿದ ಮೀನು, ಯೋಗರ್ಟ್, ಬ್ರೆಡ್, ಸಕ್ಕರೆಯ ತಿನಿಸುಗಳು, ಬೆಣ್ಣೆ, ಖನಿಜ ಮುಕ್ತ ನೀರು ಮೊದಲಾದವಕ್ಕೆ ಈವರೆಗೆ ಇದ್ದ ಸುಂಕ ತೆಗೆಯುವುದಾಗಿ ಒಮನ್ ಹೇಳಿದೆ. ಪ್ರತಿ ವರ್ಷ ಸುಂಕವಿಲ್ಲದೆ ಒಮನ್ನಿಂದ 2,000 ಟನ್ ಖರ್ಜೂರ ಆಮದು ಮಾಡಿಕೊಳ್ಳಬಹುದು. ಒಮನ್ನಲ್ಲಿನ ಭಾರತೀಯ ಕಚೇರಿಗಳು, ವ್ಯಾಪಾರಿ ಮುಂಗಟ್ಟುಗಳು 50% ಸಿಬ್ಬಂದಿಯನ್ನು ಭಾರತದಿಂದ ತರಿಸಿಕೊಳ್ಳಲು ಅವಕಾಶವಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಸ್ಕತ್.